ಮಶ್ರೂಮ್ ಮಸಾಲ ಮಾಡುವ ಸುಲಭ ವಿಧಾನ. ಬೇಕಾಗುವ ಸಾಮಗ್ರಿಗಳು: 200 ಗ್ರಾಂ ಮಶ್ರೂಮನ್ನು ಕತ್ತರಿಸಿದ 1 ಟೊಮೆಟೊ, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 3 ಒಣಮೆಣಸು, 2 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು 7-8 ಎಸಳು, ಬೆಳ್ಳುಳ್ಳಿ, ಗೋಡಂಬಿ ಮತ್ತು 3 ಚಮಚದಷ್ಟು ತುರಿದ ಕೊಬ್ಬರಿ, ಅರ್ಧ ಚಮಚ ಅರಸಿನ ಪುಡಿ, ಗರಂ ಮಸಾಲ ಅರ್ಧ ಚಮಚ. ಈ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಅದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ಪ್ಯಾನ್ ಬಿಸಿಯಾಗಿದೆ. 3 ಚಮಚದಷ್ಟು ಎಣ್ಣೆ ಹಾಕಿದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಕತ್ತರಿಸಿದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುರ್ಕೊಳ್ಳುವ. ಸ್ವಲ್ಪನೇ ಬಾಡಿದರೂ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಷ್ಟು ಸಾಕು. ಈಗ ಕತ್ತರಿಸಿದ ಮಶ್ರೂಮನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೀರುಳ್ಳಿ ಹದವಾಗಿ ಬೆಂದಿದೆ. ನೀರು ಸೇರಿಸ್ಕೊಳ್ಬೇಡಿ. ಈಗ ಮಶ್ರೂಮಲ್ಲಿ ನೀರು ಇರ್ತದೆ, ನೀರು ಸೇರಿಸ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಹೀಗೆ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು. ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪನೇ ಸಾಕು, ಇಷ್ಟೇ ಸಾಕು. ರುಚಿಗೆ ತಕ್ಕಷ್ಟು ಬೇಕಾದ್ರೆ ನಾವು ಕಡೆಗೆ ಆ್ಯಡ್ ಮಾಡಿಕೊಳ್ಬೋದು. ಲೋ ಫ್ಲೇಮಲ್ಲಿದೆ. ಸ್ಟವನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. 3 ನಿಮಿಷ ಬೆಂದರೆ ಸಾಕು. ಚೆನ್ನಾಗಿ ಕೈಯಾಡಿಸಿ. ಹೀಗೆ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು. ಇದು ತಳ ಹಿಡಿಯೋದಿಲ್ಲ, ಯಾಕಂದರೆ ಮಶ್ರೂಮಲ್ಲಿ ನೀರುಂಟು, ನೀರು ಬಿಡ್ತಾ ಇದೆ. ತುಂಬ ಪರಿಮಳನೂ ಬರ್ತಾ ಇದೆ. ಮಶ್ರೂಮಲ್ಲಿ ತುಂಬ ಫ್ಲೇವರ್ ಉಂಟಕ್ಕೆ. ಒಳ್ಳೆ ಮಶ್ರೂಮನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ನಾವು ತಗೊಳ್ಳುವಾಗ ಚೆನ್ನಾಗಿ ಉದ್ದುದ್ದ ಕತ್ತರಿಸ್ಕೊಳ್ಬೇಕು. ತುಂಬ ನೀಟಾಗಿ ಉದ್ದದ್ದಾಗಿ ಕತ್ತರಿಸ್ಕೊಂಡಿದ್ದೇನೆ. ನೋಡಿ, ಎಷ್ಟು ನೀರು ಬಿಟ್ಟಿದೆ. ಚೆನ್ನಾಗಿ ಬೇಯ್ತಾ ಉಂಟು. ಈಗ ಕೈಯಾಡಿಸ್ತಾ ಇರಬೇಕು. 3 ನಿಮಿಷ ಬೆಂದರೆ ಸಾಕು, ಇಲ್ಲಾದರೆ ಅದು ತುಂಬ ಮೆದುವಾಗಿ ಬಿಡ್ತದೆ. ಇದ್ರೂ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಬೇಯಿ. ಮಸಾಲೆ ಅಂತೂ ತುಂಬ ಘಮ್ ಅಂತ ಬರ್ತಾ ಉಂಟು. ಎಷ್ಟು ಫ್ಲೇವರ್ ಆಗಿ ಉಂಟು. ಚೆನ್ನಾಗಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ತುಂಬ ಕ್ರಿಸ್ಪಿ ಬೇಡ. ಬೇಯ್ತಾ ಉಂಟು. ಸ್ವಲ್ಪ ಬೇಯಿ. ತುಂಬ ಕೈ ಆಡಿಸಿದರೆ ಅದು ತುಂಡಾಗೋ ಸಾಧ್ಯತೆ ಉಂಟು. ಅದು ತುಂಡಾಗಿದ್ದರೆ ಚೆನ್ನಾಗಿ ಬರಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ. ಎಲ್ಲ ನೀರು ಬಿಟ್ಟುಕೊಟ್ಟಿದೆ. ಈಗ ನಾನು ರುಬ್ಬಿಟ್ಟುಕೊಟ್ಟ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳುವ. ಈಗ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು. ಚೆನ್ನಾಗಿದೆ, ಒಳ್ಳೆ ಘಮ್ ಅಂತ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ.
ಚಪಾತಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್, ಅನ್ನದ ಜೊತೆಗೂ ಒಳ್ಳೆದಾಗ್ತದೆ. ಮಾಡ್ಕೊಳ್ಳಿ. ಕುದೀತಾ ಬಂತು, ಸ್ವಲ್ಪ ಕುದಿದ್ರೆ ಸಾಕು. ಇಷ್ಟೇ ದಪ್ಪ ಇರಲಿ, ಇದಕ್ಕಿಂತ ನಾವು ತೆಳು ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ, ಇದು ಕುದ್ದಿದೆ, ಸಾಕು, ಅಷ್ಟು ಕುದ್ರೆ ಸಾಕು.